ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ ನಾ ಹೇಳ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಎಲ್ಲ ಹೆಂಗಿದ್ರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಹಂಪಿ ವಿಡಿಯೋ ಬರ್ತಾರೆ. ಒಂದಿಷ್ಟು ವಿಡಿಯೋದಾಗ ಹೇಳಿದ್ದೆ ವಿಡಿಯೋ ಇನ್ನು ಮುಂದೆ ಡಿಲೇ ಆಗಲ್ಲ ಅಂತ. ಆದ್ರೆ ಆಗಿದ್ದು 3 ತಿಂಗಳು ಒಂದು ಈ ಥರ ಆಗಿದ್ದು. ಬಟ್ ಇನ್ನು ಮುಂದೆ ಆ ಥರ ಆಗಲ್ಲ, ಕಂಟಿನ್ಯೂ ಆಗಿ ವಿಡಿಯೋ ಕೊಡ್ತೀನಿ ಅಂತ ಅಂದ್ಕೊಂಡಿನಿ. ವಾರದ ಫಸ್ಟ್ ಟೈಮ್ ರೀ ನೈಟ್ ಶೂಟ್ ಮಾಡ್ತಿರೋದು. ನೋಡ್ರಿ ನೈಟ್ ಆದರೂ ಚೆನ್ನಾಗೈತೆ ರೀ, ವ್ಯೂ ಎಲ್ಲ ಚೆನ್ನಾಗೇ ಬರುತ್ತೆ. ಮತ್ತು ನಾನು ಕ್ಯಾಮ್ರಾ ನೈಟ್ ಕ್ವಾಲಿಟಿ ಅಷ್ಟು ಬರ್ತಾನೆ ಅಂದ್ಕೊಂಡಿದ್ದೆ, ಅಸಲಿ ಬರುತ್ತೆ ನೋಡ್ರಿ. ಇಲ್ಲಿ ಹೆಂಗೆ ಬರ್ಬೇಕು ಅಲ್ಲ ಹಂಗೆ. ಇದು ಒಂದು ವಿಡಿಯೋ ರೀ ಮಾಡೋಣ. ನೆಕ್ಸ್ಟ್ ಈ ಹಂಪಿ ಇತಿಹಾಸನೂ ನೋಡೋಣ. ಈ ಗುಡಿ ಅಂದ್ರೆ ಡೇ ಶೂಟ್ ಮಾಡೀನಿ ರೀ ಗುಡಿದು. ಮತ್ತು ಇದನ್ನು ನೈಟ್ ನಾನು ಹೇಳತ್ತಿರೋದ್ರಿ. ಈಗಾಗಲೇ ಟೈಮ್ 7 ಗಂಟೆ ಆಯ್ತು ರೀ. ಒಂದು 4-4:15ವರೆಗೂ ಒಳಗಿನ ಶೂಟ್ ಆಗೈತೆ ರೀ. ಹಂಪಿಯಲ್ಲಿ ಇದು 7ನೇ ಶತಮಾನದ ಶಿವನ ದೇವಾಲಯವಾಗಿದೆ. ತುಂಗಭದ್ರಾ ನದಿಯ ದಡದಲ್ಲಿ ಇದು ಹಂಪಿಯಲ್ಲಿರುವ ಸ್ಮಾರಕಗಳ ಗುಂಪಿನ ಭಾಗವಾಗಿದೆ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಗುರುತುಪಡಿಸಲಾಗುತ್ತದೆ ಅಂತ ಹೇಳ್ತಾರೆ, ಇತಿಹಾಸನ ಹೇಳ್ತಾ. ಆ್ಯಕ್ಚುಲಿ ನೀವು ದೇವಸ್ಥಾನಕ್ಕೆ ಬರ್ತಿರಲ್ಲ, ಅವಾಗ ಈ ಇನ್ನು ಅಡ್ಡಾಡಕ್ಕೆ ಹಾಕ್ಯಾರಲ್ರಿ, ಅಲ್ಲಿ ನೋಡ್ರಿ ಅದು ಎಷ್ಟು ಸೌದೋಗೈತಿ, ಎಷ್ಟು ಜನ ಬಂದು ಹೋಗಿರ್ಬೋದು ಅದ್ರಾಗ. ಹಂಗೆ ಇದನ್ನ ನಮ್ಮ ಕಡೆ ದೊಡ್ಡ ಬೊಗ ನಿಂತೀವಲ್ರಿ, ಆ ಟೈಪ್ ಕಲ್ಲಿನ ಕಲ್ಲಿನೊಳಗೆ ಮಾಡ್ರಿ ನೋಡ್ರಿ. ಇದೆಷ್ಟು ಚಂದ ಐತಿ. ಈ ದೇವಾಲಯವು ಶ್ರೀ ವಿರೂಪಾಕ್ಷಯ್ಯನಿಗೆ ಸಮರ್ಪವಾಗಿದೆ. ಹಂಗ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ಪ್ರೌಢ ದೇವರಾಯ ಎಂದು ಕರೆಯಲ್ಪಡುವ ದೊರೆ ಅಂದ್ರ ಆ ಅಡಿಯಲ್ಲಿ ನಾಯಕ ಲಖನ್ ದಂಡೇಶ್ ನಿರ್ಮಿಸಿದನು ಅಂತಂದು ಇತಿಹಾಸದಾಗ ಐತ್ರಿ. ಯಾರ್ಯಾರಿಗೆ ಡೌಟ್ ಐತಿ ವಿಕಿಪೀಡಿಯಾ ತೆಗೆದು ನೋಡ್ರಿ. ಇಲ್ಲಿ ನೋಡಕತ್ರಿ, ಇದು ವಿರೂಪಾಕ್ಷ ಟೆಂಪಲ್ ಇಂದ ಹಿಂಗ್ ಬಂದು ಪಂಪಾದೇವಿ ಅವ್ರು ನೋಡಿ ಹಿಂಗ್ ಹೊರಗೆ ಬರ್ತೀವಲ್ರಿ, ಹೊರಗೆ ಬಂದು ಪೂರ ಎಕ್ಸಿಟ್ ಆಗೋತ್ನಾಗ ಲೆಫ್ಟ್ ಸೈಡ್ ನೋಡಿದ್ರೆ ಕಾಣತ್ರಿ. ಇದು ಅಂದ್ರ ಅಂಡರ್ ಗ್ರೌಂಡ್ ಒಳಗ ಒಂದು ಟೆಂಪಲ್ ಐತಿ. ಬರ್ರಿ ತೋರಿಸ್ತೀನಿ ಒಳಗವನ. ಗುಲ್ಗಂಜಿ ಮಾಧವ ಅಂತಂದು ಒಳಗಡೆ ಇರೋ ದೇವ್ರ ಹೆಸರು ನೋಡಂತ ಬರ್ರಿ. ಇಲ್ಲಿ ಎಷ್ಟು ಹೆಂಗದ ಅದು ಒಳಗ ನಿಂತ್ರ ಮನುಷ್ಯನ್ ಮನಸ್ಸುಗಳಿಗೆ ಎಲ್ಲ ಫುಲ್ ಖಾಲಿ ಅನ್ಸ್ತಾರ, ಅಷ್ಟು ನಿಧಾನ ಐತಿ. ವಾಯ್ಸ್ ಯಾರಿಗೆ ಮಾತಾಡಕ್ ಸಹಿತ ಮಾತಾಡ್ಬೇಕು, ಆವಾಜ್ ಮಾಡ್ಬೇಕು ಅಂತ ಅನ್ಸಂಗೆ ಅಲ್ರಿ, ಅಷ್ಟು ಚೆನ್ನಾಗೈತಿ ಅದು. ಸೈಲೆಂಟ್, ಫುಲ್ ಸೈಲೆಂಟ್ ಐತಿ. ನನಗ ಇಲ್ಲಿ ಒಳಗೆ ಹೋಗಿ ನೋಡಿಂದ ಒಂದು ಬೇಜಾರು ಅನ್ಸಿದ್ದು ಏನಂದ್ರಿ, ಈ ಕಡೆ ಇಲ್ಲಿ ಐತಿ ಬರ್ರಿ, ಗಾಡಿ ಮೇಲೆ ಈಗ ಯಾರ ಲವರ್ಸ್ ಬಂದಿರ್ತಾರಲ್ಲ ಅವ್ರಗಳ ಹೆಸರು ಬರ್ತಾರ್ರಿ ಅಲ್ಲಿ. ಈಗ ಆ ಥರ ನೇಮ್, ಅವರು ಹುಡುಗ ಹುಡುಗಿ ನೇಮ್ ಏನಿರ್ತ ಅದನ್ನ ಆ ಥರ ಇಲ್ಲಿ ಕೆತ್ತಾರ. ಆ ಥರ ಹಾಳು ಮಾಡೋ ಬದ್ಲಿ ನಿಮ್ದು ಏನೋ ಒಂದು ಪ್ರೀತಿ, ಒಂದು ಏನೋ ಇದ್ರು ದೇವ್ರ ಕಡೆ ಕೇಳ್ರಿ, ಒಳ್ಳೇದಾಗ್ಲಿ ಅಂತ ಕೇಳ್ರಿ. ಈ ಥರ ಎಲ್ಲ ಹಾಳು ಮಾಡಕ್ ಹೋಗ್ಬಿಡ್ರಿ, ಇದು ಅತಿ ಚಲೋ ಅಲ್ಲ. ಎಲ್ಲರೂ ತಿಳಿದಾರ ಇದ್ರಿ, ವಿಚಾರ ಮಾಡ್ರಿ, ಬಂದು ಸ್ವಾಮಾಡಿ ಏನು ಹೋಗೋ ಧರ್ಮ ಐತಿ ಅದನ್ನ ಮಾಡ್ರಿ. ಇದ ಬಾಗ್ಲ ನೋಡ್ರಿ, ಎಂಟ್ರಿ ಆಗಕ್ಕ ಮತ್ತೆ ಎಕ್ಸಿಟ್ ಆಗಕ್ಕ ಎಷ್ಟು ಚಿಕ್ಕದಾಗದ. ಬಗ್ಗೆ ಹೋಗ್ಬೇಕು, ಬಗ್ಗೆ ಹೊರಗೆ ಬರ್ಬೇಕು. ಒಳಗೆ ಮಾತ್ರ ಅಷ್ಟೇ ಅದಾರೆ. ಮನುಷ್ಯನ್ ಟೆನ್ಷನ್ ಏನಿರತ್ತ, ನಮ್ಗೆ ಅಷ್ಟು ಟೆನ್ಷನ್ ಐತಿ ಇಷ್ಟು ಟೆನ್ಷನ್ ಐತಿ ಅಂತಾರಲ್ಲ, ಇಲ್ಲ ಹೋಗ್ತು ನೋಡ್ರಿ. ಇಲ್ಲಿ ನನ್ನ ಮುಂದೆ ಏನೊಂದು ಗೋಪುರ ನೋಡಕತ್ತಿರಲ್ಲ, ಅದು ಉಲ್ಟಾ ಕಾಣತ್ರಿ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ, ನಾನು ಹಂಗ ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ ಏನದ, ಇದು ಫಿಸಿಕ್ಸ್ ಒಳಗೆ ವರ್ಕ್ ಆಗತ್ರಿ ಇದು. ಬಟ್ ಅವತ್ತಿನ ಕಾಲಕ್ಕೆ ಎಷ್ಟು ತಲೆ ಓಡಿಸಿರ್ಬೇಕು ಅಂತ ವಿಚಾರ ಮಾಡಿ ಬರ್ರಿ. ಇಲ್ಲಿ ಅದು ಉಲ್ಟಾ ಕಾಣೋದು ತೋರಿಸ್ತಾ ನೋಡ್ರಿ. ಅದ ಇಲ್ಲಿ ಉಲ್ಟಾ ಕಾಣತ್ತ. 99% ಚೆನ್ನಾಗಿಲ್ಲ ನೋಡ್ರಿ, ಬಟ್ ಕ್ಲಿಯರ್ ಆಗಿ ಕಾಣದ ನೋಡ್ರಿ. ಇದ ಗೋಪುರ, ಅಲ್ಲಿಂದ ಇಲ್ಲಿ ಉಲ್ಟಾ ಕಾಣೋದು. ಬರ್ತಿರಲ್ರಿ, ಈಗ ವಸ್ತಿ ಇರಕ ಜಾಗ ಹಂಗಂಗಿಲ್ಲ, ಹಿಂಗಲ್ಲ, ರೂಮ್ಗೆ ಜಾಸ್ತಿ ಬಾಡಿಗೆ ಅನ್ನೋರಿಗೆ ಇಂಥ ಗುಡಿ ಆಪ್ಷನ್ ಭಾರಿ ಒಳ್ಳೇದ್ರಿ ಇದು. ಒಳಗೆ ಬರ್ರಿ, ತೋರಿಸ್ತೀನಿ. ಅಷ್ಟು ಜನ ಮುಕ್ಕೊಂಡ್ರ ಅಂದ್ರಿ, ನೋಡೋದು ಫುಲ್ ಅರ್ಧ ಗುಡಿ ಕ್ಲೋಸ್ ಆಗೈತ್ರಿ. ಅಷ್ಟು ಜನ ಒಳಗೆ ಮುಕ್ಕೊಂಡ್ರಿ ಆಲ್ರೆಡಿ. ಹಾಸ್ಪಿಟ್ಸ್ ಬಂದಿಂದ್ರಿ. ಒಳಗಡೆ ಹೋಗೋದಕ್ಕಿಂತ ಮುಂಚೆ ಚಪ್ಪಲ್ ಬ್ರಿಡ್ಜ್ ಆಗೈತ್ರಿ. ರೈಟ್ ಸೈಡ್ಗೆ ಹೋಗಿ ಅಲ್ಲಿ
ಆ ಲೈಟ್ ಏನು ಕಾಣುತ್ತಲ್ರಿ ಅಲ್ಲಿ ಚಪ್ಪಲ್ ಬಿಡೋದು, ಚಪ್ಪಲ್ ಬಿಟ್ಟು ಬಂದು ಒಳಗೆ ಹೋಗ್ಬೇಕ್ರಿ. ಗುಡಿ ಎಂಟ್ರೆನ್ಸಿನ ಗುಡಿ ಲೆಕ್ಕಕ್ಕೆ ನೋಡಿದ್ರೆ ಗುಡಿ ಲೆಫ್ಟಿಗೆ ಆಂಜನೇಯನ ಮೂರ್ತಿ ಐತೆ ನೋಡ್ರಿ. ಇದೇನು ಗೈಡ್ ಅದ ರೀ, ಅವ್ರು ಹಿಂದಿ ಒಳಗೆ ಒಂದಿಷ್ಟು ಹೇಳಿದ್ರೆ ಇದೈತೆ ನೋಡ್ರಿ. ಕರೆಕ್ಟ್ ಕಾಣುತ್ತೆ ಅನ್ಸತ್ತೆ. ಈಗ ಇದು 3 ಮುಖ 1 ನಂದಿ. ಬಟ್ ಇಲ್ಲಿ ಡ್ಯಾಮೇಜ್ ಆಗಿರೋದಕ್ಕೆ ಇದಕ್ಕೆ ಈಗ ಪೂಜೆ ಆಗಲ್ಲ ಅಂತ್ರಿ. ಇದು ಫಸ್ಟ್ ಗುಡಿ ಒಳಗಿತ್ತಂತ, ಈಗ ಅದನ್ನ ತೆಗೆದು ಡ್ಯಾಮೇಜ್ ಆಗೈತಿಲ್ರಿ ಈ ಸೈಡ್, ಅದಕ್ಕೆ ಇಲ್ಲಿ ಇಟ್ರ ಅಂತಾರೆ ಅದನ್ನ. ಇದಕ್ಕೆ ಈಗ ಪೂಜೆ ಹಂಗೆಲ್ಲ ಸ್ಟೈಲಿ ಮಾಡ್ತಾರೆ ಮಾಡೋಷ್ಟ. ಆದ್ರೆ ಇದು 1 ನಂದಿ 3 ಮುಖ ಅಂತ ನೋಡ್ರಿ ಇಲ್ಲಿರೋದು. 1 2 3 ಇಲ್ಲೇನು ಡ್ಯಾಮೇಜ್ ಆಗೈತ್ರಿ, ಇದ್ರ ಸಂಬಂಧ ಪೂಜೆ ನಡೆಯಂಗಿಲ್ಲ ಅಂತ್ರಿ. ಇದು ಒಳಗಲ್ ಗುಡಿ ಒಳಗೆ ತಂದು ಇಲ್ಲಿ ಇಟ್ರಿ. ಗುಡಿ ಒಳಗೆ ಇನ್ನೊಂದು ಬೇರೆ ಐತಂತ, ಅದು ನನಗೆ ಗೊತ್ತಿದ್ದಲ್ಲ. ಅಲ್ಲಿ ಅದ ಬರಲಿ ಹಿಂದಿ ಗೈಡಲ್ಲೇ ಹೋದ್ರೆ ಅಲ್ಲಿ ಹೊಂಟ ನೋಡ್ರಿ. ಆ ಹಿಂದಿ ಗೈಡ್ ಹೇಳಿದ್ರಿ ಅದು. ಥ್ಯಾಂಕ್ಸ್ ಬ್ರೋ. ನೋಡ್ರಿ ಟೈಮ್ ಇನ್ನೂ 7:30 ಸೈತೆಗಿಲ್ಲ, ಆಲ್ರೆಡಿ ಇಷ್ಟು ಮಂದಿ ಬಂದಾರಿ ಮಕ್ಕೊಳಕ್ಕೆ. ಇನ್ನೂ 9-10 ಅಲ್ರಿ, ಅವಾಗ ತೋರಿಸ್ತೀನಿ. ಟೋಟಲ್ ಫುಲ್ಲು ತುಂಬತ್ತಂತ ಹೇಳ್ಯಾರಿ ಬಂದಾರ. ಇದೊಂದು ವಸ್ತಿ ಇರೋಕೆ ಒಳ್ಳೆ ಅಪರ್ಚುನಿಟಿ, ಅಮೌಂಟ್ ಸೇವ್ ಆಗುತ್ತಾ. ಬಂದಾರ ಇಲ್ಲೇ ಮಕ್ಕೋರಿ ಆರಾಮಾಗಿ, ಯಾವುದಕ್ಕೂ ಟೆನ್ಷನ್ ಇಲ್ಲ, ಎಲ್ಲ ಫ್ರೀ ಐತಿ, ಆರಾಮಾಗಿ. ನಾವು ನೋಡ್ರಿ ಹೆಂಗೆ ಅರ್ಥ ಆಯ್ತು ಅನ್ಸುತ್ತೆ. ಮುಕ್ಕೊಂಡ ಅಷ್ಟೇ. ಇಲ್ಲಿ ನೋಡಿದು ನೈಟಲ್ಲಿ ಇಲ್ಲೆಲ್ಲ ಹೋಗ್ಬಿಡಪ್ಪ ಅಂದ್ರೆ ಅವ್ರು ಸೆಕ್ಯೂರಿಟಿ ನಾವು ನೋಡ್ಬೇಕಂತಂದ್ರೆ ನೋಡಲೇಬೇಕು. ಇದು ಏನಂದ್ರೆ ಹಳೇ ಕಾಲಕ್ಕೆ ಈಗ ಅವರು ಕಟ್ಟೋರು ಅವರು ಇವ್ರು ಬರ್ತಿದ್ದಲ್ರಿ, ಅವ್ರು ಇರೋದು ಅದು ವಾಶ್ರೂಮ್ ಅನ್ಸುತ್ತೆ. ಇಲ್ಲಿರೋದು ಡೋರ್ ಏನು ಕಾಣದೇ ಇದ್ರೆ ಇಲ್ಲಿ ಹಳೇ ಕಾಲದ ಒಳ್ಳೆ ಐತೆ ನೋಡ್ರಿ. ಇದು ಒಳ್ಳೆ ಅವತ್ತಿಂದು ಈ ಥರ ಐತ್ರಿ. ಇದೆಲ್ಲ ಹೊಳ್ಳಿ ಬಿದ್ದೈತ್ರಿ, ಅದೆಲ್ಲ ಇಷ್ಟಾಗಿದೆ ಅಷ್ಟ. ಮೇಲ್ಗಡೆ ಚಾಣ ಉಳಿದಿರೋದು ಟೋಟಲ್ ಇದಿಷ್ಟು ನೋಡ್ರಿ. ಈ ಕಡೆ ಎಲ್ಲ ಒಂದೇ. ಈ ಮುಖ್ಯ ದಾರಿಯಿಂದ ಏನು ಒಳಗೆ ಹೋಗ್ತಿರ್ತಾರಲ್ಲ, ಅವಾಗ ಒಳಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಈ ಬಾಕ್ಲ ಈ ಹೊಸಲಿ ದಾಟ್ ಒಳಗೆ ಬಂದಿಂದ ಲೆಫ್ಟ್ ಸೈಡ್ ನೋಡ್ರಿ, ಅಲ್ಲಿ ಒಂದು ದೇವ್ರದೆ. ಹಂಗೆ ಇದ್ರ ಕರೆಕ್ಟ್ ಅಪೋಸಿಟ್ ನೋಡಿ ಒಂದು ಹಗ್ಗದ ಇದು ಕಾಣುತ್ತೆ ರೀ, ತೇರಿಂದ. ಮೋಸ್ಟ್ಲಿ ತೇರು ಹೊತ್ತಿನಾಗ ಇರುತ್ತಲ್ರಿ, ಆ ಹಗ್ಗನ ಇರ್ಬೇಕು. ಇದು ನೋಡ್ರಿ, ಒಂದು ಕೈಲಿ ಹಿಡ್ಕೊಂಡ್ರೆ ಇನ್ನೂ ಅರ್ಧ ಆ ಕಡೆ ಉಳಿದೈತ್ರಿ. ಈ ಕಡೆ ಬೋಳ್ ಕಾಣೋದು ನೋಡ್ರಿ, ನಮಗೆ ಕಾಣುತ್ತಂದ್ರೆ ಇಷ್ಟು ಹಗ್ಗದ. ಇದು ಒಂದು ಎಳೆ ಏನೈತಿ ಇಂಥವು 8 ಕೂಡಿದ್ರೆ ಒಂದು ಇದಾಗುತ್ತೆ ಅನ್ಸತ್ತೆ ರೀ. ಅಂಥವು 5 ಅದಾವ್ರಿ. ಹಂಗೆ ಇದನ್ನು ನೋಡ್ಕೊಂಡಾದ್ಮೇಲೆ ಈ ಬಾಕ್ಲ ನೋಡ್ರಿ, ಅದನ್ನು ಏನಿದೆ ಇಲ್ಲಿ ಕೆಳಗಡೆ ಲಾಕ್ ಮಾಡಿರಿದೆ, ಅದನ್ನ ಬಿಡ್ರಿ. ಇದ್ರ ಸೈಜ್ ನೋಡ್ರಿ, ಈ ಕಡೆ ಕಾಣುತ್ತೆ, ಈ ಕಡೆ ಅಂದ್ರೆ ಕರೆಕ್ಟ್ ಗೊತ್ತೈತಿ. ಇದ್ರ ಸೈಜ್ ನೋಡ್ರಿ, ಒಂದು ಅರ್ಧ ಫುಟ್ ಐತ್ರಿ ಅದು. ಈ ಕೆಳಗಿಂದ ಪೂರ ಮ್ಯಾಲೆ ಏನು ಕಾಣುತ್ತೆ ಇಷ್ಟು ಒಂದೇ ಕಟ್ಟಿಗೆ ಅದು, ಎಲ್ಲಿ ಬೇಕಿಲ್ಲ. ಹಂಗೆ ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿ ಮಠ ಅಪೋಸಿಟ್ ಪೂರ ಮೇಗಲ್ ಮಠ ಒಂದೇ ಕಟ್ಟಿಗೆ ಅದು. ಬಾಕಲ್ದೊಳಗೆ ಏನು ಹಾಕೈತಿ ರೀ, ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಐತೆ ನೋಡ್ರಿ. ಇಲ್ಲಿ ಡೋರೆಲ್ಲ 2 ಡೋರ್ ಕ್ಲೋಸ್ ಆದ್ರೆ ಇದನ್ನು ಓಪನ್ ಮಾಡಿ ಒಳಗೆ ಹೊರಗೆ ಹೋಗೋರಿಗೆ ದಾರಿ ರೀ. ಎಮರ್ಜೆನ್ಸಿ ಎಕ್ಸಿಟ್ ಲಾಕ್ ಹಿಂಗೆ ಸಿಸ್ಟಮ್ ಇಟ್ರು ನೋಡ್ರಿ. ಟೈಮ್ ಕರೆಕ್ಟ್ 9 ಗಂಟೆಗೆ ಐತ್ರಿ. ನೋಡ್ರಿ ಅಲ್ಲಿ ಜನ ಮಕ್ಕೊಂಡ್ರ. ಇವ್ರಿಗೆಲ್ಲ ಏನು ಒಂದು ನಂಬಿಕೆ ಅಂದ್ರೆ ಒಳಗಿರೋ ದೇವ್ರು ನಮ್ಮನ್ನು ಕಾಯ್ತಾನ ಅನ್ನೋದು. ಆದ್ರೆ ಇಲ್ಲಿ ಮಕ್ಕೊಂಡ್ರಿಗೆ ಒಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು, ಇನ್ನೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಇನ್ನೊಬ್ಬ ದೇವ್ರು ಇಲ್ಲಿ ಕಾಯಕತ್ತಾನ ಅಷ್ಟೇ ರೀ. ನಾವೇನಾದ್ರೂ ಈ ಕಲೆಗೆ ಬೆಲೆ ಕೊಡೋದಾದ್ರೆ ಇದು ನಾವು ಉಳಿಸ್ಕೊಂಡು ಹೋಗ್ಬೇಕ್ರಿ, ಹಾಳು ಮಾಡಬಾರ್ದು. ಇಲ್ಲಿ ಏನು ಚೌಕ ನೋಡಕತ್ತೀರಿ, ಈ ಚೌಕ ಮಾಡೋಕೆ ಇವತ್ತಿನ ಕಾಲಕ್ಕೆ ಮಿಷನ್ ಐತ್ರಿ. ಅವತ್ತಿಗೆ ಅದನ್ನು ಮನುಷ್ಯ ಮಾಡ್ಯಾನ್ರಿ ಅಷ್ಟು. ಇದಕ್ಕೆ ನಾವೇನಾದ್ರೂ ಕ್ರೆಡಿಟ್ಸ್ ಕೊಡೋದಾದ್ರೆ ಇದನ್ನು ಉಳಿಸ್ಕೊಂಡು ಹೋಗೋದ ಒಂದು ನಮ್ಮ ದೊಡ್ಡ ಕೆಲಸ ಅದ. ಒಂದು ಎಲ್ಲರೂ ಮಾಡಿರಿ.